ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾರಿಂದ ರಂಪಾಟ. ಸೈಟ್ ಮಾಲೀಕತ್ವದ ವಿಚಾರವಾಗಿ ತೀವ್ರ ವಾಗ್ವಾದ. ಜಾಗದ ವಿಚಾರವಾಗಿ ಬೀದಿಗಿಳಿದ ರಾಕಿ ಬಾಯ್ ತಾಯಿ. ಎಸ್ ವೀಕ್ಷಕರ, ಹಲವು ದಿನಗಳಿಂದ ಹಾಸನದಲ್ಲಿ ಯಶ್ ತಾಯಿ ಪುಷ್ಪಾ ಅವರ ಸಮೀಪದ ನಿವೇಶನ ಕುರಿತಾಗಿ ದೊಡ್ಡ ಹೈಡ್ರಾಮವೇ ನಡೀತಾ ಇದೆ. ಪುಷ್ಪಾ ಅವರು ತಮ್ಮ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದಾರೆ. ಈ ಜಾಗ ನಮ್ಮ ಪೂರ್ವಿಕರ ಜಾಗ, ನಮಗೆ ಸೇರ್ಬೇಕಾಗಿರೋದು ಎಂದು ದೇವರಾಜು ಎಂಬುವವರು ಕಾಂಪೌಂಡ್ ಗೋಡೆಯನ್ನ ಹೊಡೆಸಿದ್ರು. ಇದು ಹಾಸನದಲ್ಲಿ ರಾಕಿ ಬಾಯ್ ತಾಯಿ ಪುಷ್ಪಾ ಅವರು ಜಾಗದ ಕಾಂಪೌಂಡ್ ಯಾರನ್ನ ಕೇಳಿ ಒಡೆದು ಹಾಕಿದ್ದೀರಾ ಎಂದು ಬೀದಿಗಿಳಿದು ರಂಪಾಟ ಮಾಡಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪಾ ಹಾಗೂ ನಿವೇಶನದ ಮಾಲೀಕ ಎನ್ನಲಾದ ದೇವರಾಜ್ ಎನ್ನುವವರ ನಡುವೆ ಸೈಟ್ ಮಾಲೀಕತ್ವದ ವಿಚಾರವಾಗಿ ತೀವ್ರ ವಾಗ್ವಾದ ನಡೆದಿದೆ. ಹಾಸನದಲ್ಲಿರುವ ಯಶ್ ಅವರ ತಾಯಿ ಮನೆ ಸಮೀಪದ ನಿವೇಶನಕ್ಕೆ ಸಂಬಂಧಿಸಿದಂತೆ ಈ ಹೈಡ್ರಾಮಾ ನಡೆದಿದೆ. ಬಹಳ ದಿನಗಳಿಂದ ವಿವಾದದಲ್ಲಿದ್ದ ಈ ನಿವೇಶನದ ಬಳಿ ಇಂದು ಪುಷ್ಪಾ ಅವರು ಆಗಮಿಸಿದ್ರು. ಇದೇ ವೇಳೆ ಸ್ಥಳಕ್ಕೆ ಬಂದ ದೇವರಾಜು ಎಂಬುವವರು ಸೈಟ್ ತಮಗೆ ಸೇರಿದ್ದು ಎಂದು ಪ್ರತಿಪಾದಿಸಿದ್ರು. ಇದರಿಂದ ಆಕ್ರೋಶಗೊಂಡ ಪುಷ್ಪಾ ಅವರು ಸ್ಥಳಕ್ಕೆ ದೇವರಾಜು ಅವರನ್ನ ಕರೆದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ವಾಗ್ವಾದದ ಸಂದರ್ಭದಲ್ಲಿ ಪುಷ್ಪಾ ಅವರು ದೇವರಾಜು ಅವರಿಗೆ ನೇರ ಸವಾಲ್ ಹಾಕಿದ್ರು. ಮೊದಲು ಈ ಸೈಟು ನಿನ್ನದು ಎನ್ನುವುದಕ್ಕೆ ಸರಿಯಾದ ದಾಖಲೆಗಳನ್ನ ತೋರಿಸು, ಸುಮ್ಮನೆ ಹಕ್ಕು ಚಲಾಯಿಸಲು ಬರಬೇಡ ಎಂದು ಗುಡುಗಿದ್ದಾರೆ. ನನ್ನ ಮಗ ಸೆಲೆಬ್ರಿಟಿ ಇರ್ಬೋದು, ಆದ್ರೆ ನಾನಲ್ಲ, ನಾನು ಇಲ್ಲೇ ಹುಟ್ಟಿ ಬೆಳೆದವಳು, ಇಲ್ಲಿನ ಮಣ್ಣಿನ ಮಗಳು ಎಂದು ಪುಷ್ಪಾ ಖಾರವಾಗಿ ಪ್ರತಿಕ್ರಿಯಿಸಿದ್ರು. ಯಾವ ನೋಟಿಸ್ ಬಂದಿಲ್ಲ, ಫೇಕ್ ಮಾಡಿರೋದು ಇವರು. ಫೇಕ್ ಎಲ್ರಿ ಪುಷ್ಪಾ ಅರುಣ್ ಕುಮಾರ್ ತೆಗೆದು ಮೇಡಮ್ ಎಲ್ಲ ದಾಖಲೆ ಕೋರ್ಟಿಂದ ತೆಗೆದು ಮೀಡಿಯಾಕ್ಕೂ ಕೊಟ್ಟಿದ್ದೀವಿ. ಎಲ್ರಿ ಪುಷ್ಪಾ ಅರುಣ್ ಕುಮಾರ್ ಅಂತ ದಾಖಲೆ ಕೊಟ್ಟಿದ್ದಾರೇನ್ರಿ? ಕೊಟ್ಟಿದ್ದಾರ? ನಮಗೆ ನೋಟಿಸ್ ಬಂದಿದೆಯಾ? ಪುಷ್ಪಾ ಅರುಣ್ ಕುಮಾರ್ ನೋಟಿಸ್ ಕೋರ್ಟಿಗೆ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ವಿ. ಕೋರ್ಟ್ ಬೇಡ, ಇವಾಗ ಮೀಡಿಯಾ ನೀವೇ ಅಲ್ವಾ ಮೇಡಮ್ ಕೋರ್ಟಿಗೆ ಹೋಗಿರೋದೀಗ? ನಾನಲ್ಲ, ನೀನು ಹೌದು. ಯಾವಾಗ ಹೋಯ್ತು ನೀವು? ಇತ್ತೀಚೆಗೆ ಹೋಯ್ತೀರಿ ನೀವು? ನ್ಯಾಯಾಲಯಕ್ಕೆ ನೀವು ಉಲ್ಲಂಘನೆ ಮಾಡಿದ್ರಿ ಮೇಡಮ್. ಇನ್ನು ರೌಡಿಗಳನ್ನ ಕರೆದುಕೊಂಡು ಬಂದು ಇಲ್ಲಿ ರೌಡಿಸಂ ಮಾಡ್ತೀಯಾ? ಇನ್ಮುಂದೆ ಈ ಸೈಟ್ ಒಳಗೆ ಕಾಲಿಟ್ರೆ ಸುಮ್ಮನಿರೋದಿಲ್ಲ ಎಂದು ದೇವರಾಜುಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಅಕ್ರಮವಾಗಿ ಪ್ರವೇಶಿಸಿದ್ರೆ ಮತ್ತು ಬೆದರಿಕೆ ಹಾಕಿದ್ರೆ ಕೂಡಲೇ ಎಸ್ಪಿಗೆ ದೂರನ್ನ ನೀಡುವುದಾಗಿ ಅವರು ವಾರ್ನ್ ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೆ ಪ್ರತಿಯಾಗಿ ಮಾತನಾಡಿದ ದೇವರಾಜು, ನೀವು ಈ ರೀತಿ ಮಾತನಾಡಬಾರದು, ಸೌಜನ್ಯದಿಂದ ವರ್ತಿಸಿ ಎಂದು ಮನವಿಯನ್ನ ಮಾಡಿದಾದ್ರೂ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಸದ್ಯ ಈ ವಿವಾದವು ಪೊಲೀಸ್ ಮೆಟ್ಟಿಲೇರುವ ಸಾಧ್ಯತೆ ಇದ್ದು, ಮುಂದಿನ ದಿನಗಳಲ್ಲಿ ಈ ಬೀದಿ ಜಗಳ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.